A tribute to our dear Guru, one of the best humans we have ever met. A man of few words, with knowledge filled to the brim, heart as humble as the earth, fingers as agile as the storm, as generous as the ocean. A true Guru, Pandit Ravindra Yaugal. Guru is one of the most important element, spirit in our lives in India. It is said that if you have found your Guru and you've done your seva to the Guru, that you are halfway to Nirvana already. And especially if your seva allows you, compels you, and makes you work hard towards bringing the awareness of your Guru's existence to the world. It's your karma to be able to recognize as one of the great devotees that ever existed. So now that Sri Ravindra Yaugal's students have all got together, his son, everybody, family, to be able to recognize his contribution and his existence in a way so that the world is aware of it. I am very delighted and happy that such devotion still exists in this part of the world. And I compliment the students for working hard towards recognizing their Guru. And on the Guru Purnima, the great sacred occasion of the Guru Purnima, when you offer yourselves and your respect and your devotion and your faith to your Guru, you are presenting our wishes to him as well. And I personally would like to wish Ravindra Bhai a very happy Guru Purnima, and through him to his gurus, Sheshgiri Hankar, who again is one of the great tabla maestros of our time. And so happy Guru Purnima, Ravindra Bhai, and happy Guru Purnima to all your followers and devotees. ನಾವು ಸ್ಟೇಷನ್ದಾಗ ಉಳ್ಕಲ್ ಸ್ಟೇಷನ್ದಾಗ ಇದ್ವಿ. ಅಲ್ಲೇ ಮನೆ ಮಾಸ್ತರ್ ಅಂತಿದ್ರು. ಅವರ ಹಾಡೋದು ಪೆಟ್ಟಿಗೆ ಬರ್ಸೋದು ಅದು ಸಂಗೀತದ್ದಿತ್ತು. ಅದು ಸಪ್ಳ ಕೇಳಿದ ಕೂಡಲೇ ನಾವು ಬಂದು ಮನೇನ ಬಾಂಡೆನ ತೊಗೊಂಡು ಹೋಗಿ ಬಾರಿಸ್ಕೊಂತ ಅಡ್ಡಾಡವ. ಅದನ್ನ ಅವ್ರ ತಂದೆಯವ್ರು ಗುರ್ತ ಹಿಡಿದು ದಿನ ಹಿಂಗೆ ಮಾಡಕತ್ತಿ. ಅವ್ರ ದಿನ ಸಂಜೆ ಮುಂದೆ ಆಡೋರು ಹಿಂಗೆ ಮಾಡಕತ್ತಿದ ಬಾ ಅಂತೇಳಿ ತಬಲ ಜೋಡಿ ತಗೊಂಡ್ರು. ನಮ್ಮ ತಂದೆಗೆ ಅವರು ಸಣ್ಣವರು ಇದ್ದಾವಾಗ ಸಂಗೀತದ ಮೇಲೆ ಭಾಳ ಆಸಕ್ತಿ. ಅವ್ರು ಹಾಡ್ತಿದ್ರಂತೆ, ಭಾಳ ಚಲೋ ಹಾಡ್ತಿದ್ರಂತೆ. ಮುಂದೆ ಕಾಲಾಂತರದೊಳಗೆ ಅವ್ರ ತಾಯಿ ಆಗಲಿ ಅವ್ರ ಮನೆತನದ ಇದರೊಳಗಾಗಲಿ ಸಂಗೀತದ ಬಗ್ಗೆ ಅಷ್ಟು ಒಲವು ಇರದೇ ಇರೋದ್ರಿಂದ ಅವ್ರಿಗೆ ಅದು ಆ ಕಲೆಯ ಬಗ್ಗೆ ಮುಂದೆ ಅವ್ರಿಗೆ ಪ್ರೋತ್ಸಾಹ ಸಿಗಲಿಲ್ಲ. ಅವರು ಅದು ಆದ್ರೆ ಕಲಾ ಅಂತ ಅವ್ರ ಒಳಗಿನ ಕಲಾವಿದ ಹಂಗೆ ಜೀವಂತಿದ್ದ. ನನ್ನ ನೋಡಿದಾಗ ಅವ್ರಿಗೆ ಹೆಂಗಂದ್ರೆ ಇವನಿಗೆ ಸಂಗೀತ ಅಥವಾ ತಬಲಾ ಕಲಿಸಿದರೆ ಇವ್ನು ಒಳ್ಳೆಯದಾಗ್ತದಂತ ಒಂದು ಆಸೆ ಉಂಟಾಗಿ ನನಗೆ ಅವ್ರಿಗೆ ತಿಳಿದ ಮಟ್ಟಿಗೆ ತಬಲಾ ಹೇಳೋದಕ್ಕೆ ಶುರು ಮಾಡಿದೆ, ಕಲಿಸ್ಕೊಡೋದಕ್ಕೆ. ನನ್ನ ಸಲುವಾಗಿ ತಬಲಾ ಖರೀದಿ ಮಾಡಿಕೊಂಡು 1966 ನಾನು ಬೆಂಗಳೂರು ಆಕಾಶವಾಣಿಯಿಂದ ಧಾರವಾಡಕ್ಕೆ ವರ್ಗವಾಗಿ ಹೋದೆ. ಕೆಲವು ತಿಂಗಳಾಗಿರಬಹುದು. ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಪ್ರೇಕ್ಷಕರ ಮುಂದೆ ಗಿಳಿಹುಂಡು ಕಾರ್ಯಕ್ರಮ ನಡೀತಾ ಇತ್ತು. ಜಿ ವಿ ಹಿರೇಮಠ ಅಂತ ರೇಡಿಯೋ ಕಾಕ ಅಂತ ಎಲ್ಲರಿಗೂ ಗೊತ್ತಿರೋವಂಥ ವ್ಯಕ್ತಿ
ಬಿಳಿ ಪೈಜಾಮ ಜುಬ್ಬ ಹಾಕ್ಕೊಂಡಿರೋ ಒಂದು ಪುಟ್ಟ ಹುಡುಗನ್ನ ಎತ್ಕೊಂಬಂದು ಸ್ಟೇಜ್ ಮೇಲೆ ಕೂಡಿಸಿದ್ರು. ತುಂಬ ಚಿಕ್ಕ ಹುಡುಗ, 5-6 ವರ್ಷ ಇರ್ಬೋದು ಅನಿಸುತ್ತೆ ನನಗೆ. ಅವನ ಮುಂದೆ ತಬಲಾ ಡಗ್ಗ ಇಟ್ಟಿದ್ರು. ನಮಗನ್ನಿಸ್ತು, ಇಷ್ಟು ಪುಟ್ಟ ಹುಡುಗ, ಇಷ್ಟು ಪುಟ್ಟ ಬೆರಳು, ಅದೇನು ತಾನೇ ತಬಲಾ ನುಡ್ಸೋಕ್ಕಾಗತ್ತೆ, ಪಾಪ ಅವನಿಗೆ ಬೆರಳಲ್ಲಿ ಶಕ್ತಿ ಕೂಡ ಇರೋಲ್ಲ ಅಂತ ನಾವೆಲ್ಲ ಒಂಥರ ಬಹಳ ಕುತೂಹಲದಿಂದ ನೋಡ್ತಾ ಕೂತಿದ್ವಿ. ಅವನ ಬೆರಳು ಡಗ್ಗ ತಬಲದ ಮೇಲೆ ಆಡೋಕ್ಕೆ ಶುರು ಆದಾಗ ನಮಗೆ ಗೊತ್ತಾಯಿತು, ಸಾಧಾರಣದ ಹುಡುಗ ಅಲ್ಲ ಇವನು. ಹುಟ್ಟುತ್ತಾನೆ ಯಾವುದೋ ಜನ್ಮದಿಂದನೇ ಅವನಿಗೆ ರಕ್ತದಲ್ಲೇ ಲಯಜ್ಞಾನ, ನಾದಜ್ಞಾನ ಇದೆಲ್ಲ ಬಂದ್ಬಿಟ್ಟಿದೆ ಅಂತ ನಮಗೆ ಗೊತ್ತಾಯಿತು. ಒಂದು 5 ನಿಮಿಷ ತಬಲಾ ನುಡ್ಸಿರ್ಬೋದು, 5 ನಿಮಿಷ ಚಪ್ಪಾಳೆ ಹೊಡೆದ್ವಿ, ಅಷ್ಟು ಚೆನ್ನಾಗಿ ನುಡಿಸ್ದ. ಆಮೇಲೆ ಗೊತ್ತಾಯಿತು ಅವನೇ ರವೀಂದ್ರ ಯಾವಗಲ್ ಅಂತ. ಪೇಪರ್ನೊಳಗೆಲ್ಲ ಇವು ಬರ್ತಿದ್ವಲ್ಲ, ಪ್ರೋಗ್ರಾಮು, ಇಂಥ ದಿವಸ ಇಂಥದ್ದು ಪ್ರೋಗ್ರಾಮ್ ಇದೆ ಅನ್ನೋದು ಎಲ್ಲ ಇರ್ತಿತ್ತು. ಆ ಪೇಪರ್ ಕಟಿಂಗ್ಸ್ ಎಲ್ಲ ನಮ್ಮ ತಂದೆಯವರು ಅದನ್ನು ಕೂಡಿಸಿ ಇಡೋರು. ಇವತ್ತಿಗೂ ಅದು ಆ ಬುಕ್ ಎಲ್ಲ ಅದ. ಆಮೇಲೆ ನನ್ನ ಬಗ್ಗೆ ಎಲ್ಲಿ ಪ್ರೋಗ್ರಾಮ್ ಇದ್ದು ಅವಕಾಶ ಸಿಗ್ತದಂದ್ರೂ ಅಲ್ಲಿ ಹೋಗಿ ನಾನು ಬಾರಿಸೋದು, ಇಂಥದ್ದೆಲ್ಲ ಮಾಡ್ತಿದ್ರು. ಒಳ್ಳೆ ಕಲಿಬೇಕು, ಒಳ್ಳೆ ಬಾರಿಸ್ಬೇಕು, ಇವು ಒಳ್ಳೆ ಕಲಾವಿದ ಆಗ್ಬೇಕು ಅಂತ ಒಂದು ಭಾಳ ಆಸೆ. ಯಾರು ದೊಡ್ಡ ವ್ಯಕ್ತಿ ನನ್ನ ತಬಲಾ ಕೇಳಿದ್ರೆ ಅಥವಾ ನನ್ನ ತಬಲಾ ಕೇಳಿ ನನ್ನ ಬಗ್ಗೆ ಒಳ್ಳೆ ಮಾತಾಡಿದರೆ ಅದನ್ನು ಡಾಕ್ಯುಮೆಂಟ್ ಮಾಡಿಬಿಡೋದು. ಅವ್ರ ಕಡೆಯಿಂದ ಏನಾರು ಅದನ್ನು ನನ್ನ ಬಗ್ಗೆ ಅನಿಸಿಕೆ ಬರೆಸಿಸಿ ಅದನ್ನು ಜೋಪಾನವಾಗಿ ಮಾಡೋದು. ಅದೆಲ್ಲ ಇವತ್ತಿಗೂ ನನ್ನ ಕಡೆ ಇದಾವೆ ಅವ್ರು ಮಾಡಿದ್ದು. ಅಷ್ಟು ಆಸಕ್ತಿ ಮನುಷ್ಯ. ನಮ್ಮ ತಂದೆ ಬಾಲ್ಯ ಸ್ನೇಹಿತರು ವೀರಣ್ಣ ಕಾಮ್ಕರ್ ಅಂತ, ಅವ್ರದ್ದು ಗಾಯತ್ರಿ ಸಂಗೀತ ಶಾಲೆ ಅಂತೆ ಕಾಟನ್ ಮಾರ್ಕೆಟ್ನಲ್ಲಿ ಇತ್ತು. ಅಲ್ಲಿ ನನ್ನ ತಬಲಾ ಕಲಿಯೋದಕ್ಕಂತ ಇಟ್ಟರು. ಅಲ್ಲಿ ಸುಮಾರು ಒಂದು ವರ್ಷ 1.5 ವರ್ಷ ಕಲಿತೆ ನಾನು. ನನ್ನ 10ನೇ ವಯಸ್ಸಿಗೆ ನಾನು ನಮ್ಮ ಗುರುಗಳ ಕಡೆ ನನ್ನ ಹೋಗಿಬಿಟ್ರು ನಮ್ಮ ತಂದೆ. ವೀರಣ್ಣ ಕಾಮ್ಕರ್ ಅಂತ ಹೇಳಿ ಕಾಟನ್ ಮಾರ್ಕೆಟ್ನಲ್ಲಿ ನಮ್ಮ ಗುರುಗಳು ಅಲ್ಲಿ ತಬಲಾ ಕಲಿಸ್ತಾ ಇದ್ದರು. ಅಲ್ಲಿ ಅವರು, ನಾನು ಬಂದ ಮೇಲೆ ಅವರು ಬರ್ತಾಯಿದ್ರಲ್ಲಿ, ಅವ್ರ ತಂದೆಯವರು ಕರ್ಕೊಂಡು ಬರ್ತಾಯಿದ್ರು. ನಾನು ಅಲ್ಲಿಂದ ಮತ್ತು ಬೆಂಡಿಗೇರಿಯವ್ರ ಹತ್ರ ಇವ್ರ ಹತ್ರ ಕಲಿತೆ. ಇವರು ಶೇಷಗಿರಿ ಹಾನಗಲ್ ಅವ್ರ ಹತ್ರ ಅವರು ಅಲ್ಲಿ ಕಲೀಲಿಕ್ಕೆ ಹೋದರು. ಒಳ್ಳೆಯ ಕಲಾವಿದರು, ಚಲೋ ನುಡಿಸ್ತಾಯಿದ್ರು. ಅವರು ಫರೂಖಾಬಾದ್ ಘರಾಣೆಯಿಂದ ಸ್ವಲ್ಪ ತಮ್ಮದು ಹೆಚ್ಚಿನ ಇದನ್ನು ಮಾಡಿಕೊಂಡು ನಾವು ಅಜರಡ ಪೂರಬ್ ಇಲ್ಲಿ ನಾವು ಬಾರಿಸ್ತಾಯಿದ್ವಿ. ಎಲ್ಲರೂ ಕೂಡ್ಕೊಂಡು ನಾವು ಇಲ್ಲಿ ಮೊದಲೆಲ್ಲ ಅಲ್ಲೇ ಇದ್ದರು. ಅಲ್ಲಿ ಸಾಕಷ್ಟು ಕಾರ್ಯಕ್ರಮ ಅಲ್ಲಿನೂ ಮಾಡಿದರು ಅವರು. ಅಲ್ಲಿ ಧಾರವಾಡಗಿದ್ದಾಗ ಅವರು ನಾವು ಸಾಕಷ್ಟು ಮೈಸೂರು ದಸರಾದಲ್ಲಿ ನಾವು ಅವರು ಕೂಡ ಜುಗುಲು ಮಂದಿ ಸೋಲೋ ಕೂಡ ನುಡಿಸಿದ್ದೀವಿ. ಸಣ್ಣಂತ 10 ವರ್ಷ ತಮಿತಾವ ನಮ್ಮ ಮನೆಗೆ ಬಂದಾಗ 10 ವರ್ಷ ತಮಿತಾವ. ಅವಾಗಿಂದ ನಮ್ಮ ಜೋಡಿ ನಡೆದೈತು. ಆಮೇಲೆ ಹೋಗೋದು ಅವ ಹುಬ್ಬಳ್ಳಿಯಾಗಿದ್ದ, ನಾವು ಧಾರವಾಡದಾಗಿದ್ವಿ. ಆಮೇಲೆ ಸಣ್ಣ ಹುಡುಗ 10 ವರ್ಷದವ ಹೆಂಗೆ ಬರಬೇಕು ಹೋಗ್ಬೇಕು ಅಲ್ಲಿಂದ ಸ್ವಲ್ಪ ದಿವ್ಸ ಕಳಿಸ್ಕೊಟ್ರು. ಇದು ಮಾಡಿಲ್ಲ. ನಾನು ಬಸ್ ಸ್ಟ್ಯಾಂಡಿಗೆ ಕಳಿಸ್ಬೇಕು ಅವನ್ನ. ಬಸ್ ನಮ್ಮ ಮನೆ ಕಡೆಯಿಂದ ಬರ್ತಿತ್ತು. ಅವ ಕಲ್ತ ಮೇಲೆ ನಾನು ಕಳಿಸ್ಬೇಕು. ಹಿಂಗಾಗಿ ಬೇಡಪ್ಪ, ಒಂದು ದಿವ್ಸ ಇರು, ಒಂದು ದಿವ್ಸ ಬಿಡು. ಅವ್ರ ಮನೆ ಊಟ ತಂದು ನಮ್ಮ ಮನೆಯಾಗ ಇಟ್ಟು ನಮ್ಮ ಜೋಡಿನ ಊಟ ಮಾಡ್ತಿದ್ದಾವ. ನಮ್ಮ ಜೋಡಿನ ಎಷ್ಟೊತ್ತಿಗೆ ಬರುವಲ್ರಿ ಇವ್ರು, ನಮ್ಮ ಮನೆಯವ್ರು ನಮ್ಮ ಜೋಡಿನ ಊಟ ಮಾಡೋರು. ಮತ್ತು ಮರೇ ದಿವ್ಸ ಒಂದು ದಿವ್ಸ ಮನ್ಯಾಗ ಇಟ್ಕೊಂಡು ನಾವು ಅವ್ರು ಬೆಳಗ್ಗೆ ಮುಂಜಾನೆ ಹೋಗಿ 2 ಗಂಟೆಗೆ 3 ಗಂಟೆ ಡ್ಯೂಟಿ ಆಗಿಬಿಡ್ತಿದ್ರಿ ಅವ್ರಿಗೆ. ಅಷ್ಟರೊಳಗೆ ಹೇಳಿ ಆಮೇಲೆ ಬೇಡ ಪಾಕತ್ಲಾತು, ಬೇಡ ಬೆಳಗ್ಗೆ ಮುಂದೆ ಹೋಗು, ಸ್ನಾನ ಗೀನ ಮಾಡಿಸಿ ಅವಾಗ ತಿಂಡಿ ತಿನ್ನಿಸಿ ಮತ್ತೆ ಬಿಟ್ಟು ಬರಬೇಕು ಬಸ್ಸಿಗೆ. ಅವ್ರಿಗೆ ಹೇಳ್ತಿದ್ವಿ ಬಸ್ ಸ್ಟ್ಯಾಂಡ್ ಕಂಡಕ್ಟ್ರಿಗೆ, ನೋಡಪ್ಪ ಅವರು ಬಂದು ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಬಿಟ್ಟು ಬಿಡಬೇಕು, ಒಂದು ಸ್ವಲ್ಪ ಪಾಪ ಸಣ್ಣವದಾನ 10 ವರ್ಷದವದಾನ ಅಂತ ಹೇಳ್ತಿದ್ದೆ. ಆಮೇಲೆ ಕೂಡಿಸಿ ಹೇಳಿ ಬಂದಮೇಲೆ ಮತ್ತು ಇತ್ತಿತ್ಲ ಭಾಳ ತ್ರಾಸಾಗತ್ತ ಹೋಗೋದು ಬರೋದು, ಸ್ಕೂಲಿಗೆ ಹೋಗೋದು. ನಮ್ಮ ಮನೆ ಹತ್ರ ಎಮ್ಮಿಕೆರೆ ಸಾಲಿ ಇತ್ತು, ಸ್ಕೂಲ್ ಇತ್ತು ಧಾರವಾಡದಾಗ, ಅಲ್ಲಿ ಹೋಗ್ತಿದ್ದ. ಆಮೇಲೆ ಅಲ್ಲಿ ಬಿಟ್ಟ, ಮತ್ತೆ ಕೇಗೋಡ್ ಸಾಲಿಗೆ ಹೋಗ್ತಿದ್ದ. ಆಮೇಲೆ ಅದು ಕಡೆ ಕಲಿತು ಅವ್ರ ತಂದೆಯವರು ಬೇಡ ಇತ್ತು, ಅಂಗಡಿ ಮಾಡಿಕೊಂಡ್ರು.
ಒಂದು ಕಿರಾಣಿ ಅಂಗಡಿ ಸಣ್ಣದ ಒಂದು, ಅಲ್ಲಿ ಅಲ್ಲಿ ಅಡ್ಗೆ ಮಾಡ್ಕೊತ ನಮ್ಮ ಮನೆಗೆ ಕರ್ಕೊಂಬರೋದು ಕಳ್ಸೋದು. ಅದಾದ್ಮೇಲೆ ವಿದ್ಯೆ ಕಲಿಸಿದ್ರು. ಕೆ ಬೋರ್ಡ್ಸ್ ಹೈಸ್ಕೂಲ್ನೊಳಗೆ ಇದ್ದಾವಾಗ ಹೀಗೆ ಆಡುವಾಗ ನಾನು ಬಿದ್ದುಬಿಟ್ಟು ಇಲ್ಲಿ ಕೈ ತರ್ಚಿದ ಗಾಯ ಆಯ್ತು. ಮೇಲಿನ ಚರ್ಮ ಎಲ್ಲ ಕಿತ್ಕೊಂಡಿತ್ತು. ದೊಡ್ಡ ಗಾಯ ಕಣ್ಣಂಗೆ ಕಾಣಿಸ್ತಿತ್ತು, ದೊಡ್ಡ ಗಾಯ ಇರಲಿಲ್ಲ ಅದು. ನಾನು ಅದನ್ನು ಚಾನ್ಸ್ ತೊಗೊಂಡು ನಮ್ಮ ಗುರುಗಳು ಡೈರೆಕ್ಟ್ ನಾನು ಸ್ಪೇಸ್ ಮಾಡಿದರೆ ಅವರು ಎಲ್ಲ ಏನಂತಾರೆ ಅದಕ್ಕೆ ಚೌಕಾಸಿ ಇದನ್ನೆಲ್ಲ ಮಾಡಿ ಇವ್ನ ಕೈ ಏನೂ ಆಗಿಲ್ಲ ಅಂತ ಬಾರ್ಸಕ್ಕೆ ಹಚ್ತಾರಂತ ನನಗೆ ಗೊತ್ತಿತ್ತು. ಹಿಂಗೆ ಆದರೆ ಅದ್ರ ಸಲುವಾಗಿ ನಾನು ಏನು ಮಾಡಿ, ನಮ್ಮ ಗುರುಗಳು ಬರೋಕ್ಕಿಂತ ಮುಂಚೆನೇ ನಮ್ಮ ಗುರುಗಳ ಮನೆಗೆ ಹೋಗಿ ನಮ್ಮ ಗುರುಗಳ ತಾಯಿ ಅವ್ರ ಅಮ್ಮ ಅವ್ರ ಹಿಂಗೆ ಆಗ್ಯದೆ, ನನಗೆ ಕೈ ನೋವಾಗ್ಯದ, ನಾನು ಹೋಗ್ತೀನಿ ಅಂಥೇಳಿ ಮನೆಗೆ ಹೋಗ್ಬಿಟ್ಟೆ. ನಮ್ಮ ಗುರುಗಳು ಬಂದರು ಆಫೀಸಿಂದ. ಬಂದ ಮೇಲೆ ರವಿಗೆ ಹಿಂಗಾಗಿದೆ ಅಂತ ಅವ್ರಿಗೆ ಅವ್ರ ತಾಯಿಯವರು ವರದಿ ಕೊಟ್ಟರು. ನಮ್ಮ ಗುರುಗಳು ಎಲ್ಲರಿಗೂ ಗೊತ್ತು, ಅವ್ರಿಗೆ ಕಾಲು ಇರಲಿಲ್ಲ. ಆದರೆ ಅಂಥದ್ರೊಳಗೆ ಅವರು ಆಫೀಸ್ದಿಂದ ಬಂದಿದ್ದ ದಣೆವು ಲೆಕ್ಕಿಸ್ದೇ ನಮ್ಮ ಮನೆಗೆ ನಡ್ಕೋತ ಬಂದು ಅವ್ರಿಗೆ ಏನು ಮಾಡ್ಕೊಂಡು ನಾವು ಕೈಯೆಲ್ಲ ಮುರ್ಕೊಂಡ್ಬಿಟ್ರೆ ತಬಲಾ ಬಾರ್ಸಕ್ಕೆ ಬರಲಿಲ್ಲ ಅಂದ್ರೆ ಏನು ಅಂತ ಅವ್ರಿಗೆ ಅಷ್ಟಿದು. ಅವರು ಬಂದರು, ನೀಗ ಬೆರಳು ಹಿಂಗೆ ಮಾಡು, ಕೈ ಹಿಂಗೆ ಮಾಡು ಎಲ್ಲ ಮಾಡಿಸಿದ್ರು. ಏನೋ ನಾ ಮಾಡಿದೆ. ಹಂಗಾರೆ ಅವ್ರಿಗೆ ಅವಾಗ ಸಮಾಧಾನ ಆಯ್ತು. ಟಿಂಚರ್ ಬೆಂಜಿನ ಅವರ ಒಂದಿಷ್ಟು ಹಚ್ಚಿ ಎಲ್ಲ ಇದನ್ನು ಮಾಡಿ ಮನೆಗೆ ಹೋದರು. ಮಧ್ಯಾಹ್ನ ನಮ್ಮ ತಂದೆ 1-1:30 ಬಂದ ತಕ್ಷಣ ಎಲ್ಲರಿಗೂ ಊಟ ಮಾಡಿಬಿಟ್ಟು ಅವ್ರು ಮಲ್ಕೋತಾ ಇದ್ರು. ಅವಾಗ ಒಂದು ಅರ್ಧ ಗಂಟೆ ಆಯಿತು ಅಂದರೆ ನಾನು ರವಿಗೆ ಹೇಳ್ತಿದ್ದೆ, ಸೊನ್ನೆ ಮಾಡ್ತಾಯಿದ್ದೆ ದೂರಿಂದ, ರವಿಗ ಕ್ರಿಕೆಟ್ ಆಡೋಣ ಅಂತ. ಬೇಡ 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 ಅಂತ ಅವರು ನಿದ್ದೆ ಮಾಡ್ತಾಯಿದ್ರು. ಹೋಗಿ ಕ್ರಿಕೆಟ್ ಆಡಿ ಬರ್ತಿದ್ವಿ. ಅವಾಗ ಕೇಳೋರು ರವಿಗೆ, ಆತೇನಪ್ಪ ಆಟ ಆಡೋದು, ತಬ್ಲಾ ನುಡ್ಸೋದು ಬಂದ್ ಮಾಡಿದರೆ ಹ್ಞೂ ಅಂತ ಎದ್ಬಿಡ್ತಿದ್ರು. ಅಂದ್ರೆ ಮತ್ತೆ ಕಂಟಿನ್ಯೂ ಆಗಿ ತಬ್ಲಾ ನುಡ್ಸ್ತಾನೆ ಇರಬೇಕು ಅವನ ಮೇಲೆ ತುಂಬ ಪ್ರೀತಿ ನಮ್ಮ ತಂದೆಗೆ. ಇನ್ನೊಂದು ಸರ್ತಿ ಏನಂದರೆ ನನಗೆ ಕಾಲೆಲ್ಲ ಒಡೆದು ಜ್ವರ ಗಿರ ಎಲ್ಲ ಬರ್ತಿತ್ತು. ಅದನ್ನ ಅವ್ರು ನೋಡ್ತಿದ್ರು. ನಾ ಕುಂತ್ಕೊಂಡು ಅಡ್ಡಾಡೋದೆಲ್ಲ ನೋಡಿ ಅವ್ರಿಗೆ ಸಾಕಾದ ಏನಾರು ಆಗಿದೆ ನೋಡೋಣ ಬಾಯಿಲ್ಲ ಅಂಥೇಳಿ ನನ್ನ ಕಾಲು ನೋಡಿ ಅವ್ರಿಗೆ ತಿಳಿದಿದ್ದು ಮಲಾಮ್ ಇತ್ತು ಅವ್ರ ಹತ್ರ, ಸೋಲ್ಮೇಣ ಅಂತ ಹಚ್ತಾರೆ. ಅವ್ರು ನನ್ನ ಕಾಲಿಗೆ ಹಚ್ಚಾರ, ಅದನ್ನು ಕಾಲಿಗೆ ಹಚ್ಚಿ ಹಂಗೆ ಈ ಥರ ಪ್ರೀತಿಲಿಂದ ಕಲಿಸಿದ್ದವ್ರು. ಅವ್ನು ಕಲ್ಸೋದಂದ್ರೆ ಪ್ರೀತಿ ಕಲ್ಸ್ಯಾರ, ಅಷ್ಟೇ ಇಷ್ಟ ಅಲ್ಲ, ಸಾಕಷ್ಟು. ಇನ್ನೊಬ್ರಿಗೆ ದಾನ ಮಾಡೋಂಗೆ ಕಲ್ಸ್ಯಾರ. ಮನ್ಕೊಂಡಲ್ಲೇ ಹೇಳೋರು ಇವರು, ಈ ತಪ್ಪಿ ನೋಡು ಪಾಲ್ನೋರು, ಸುಮ್ಮನೆ ಕುಂತು ಬಿಡ, ಈ ತಪ್ಪಿ ನೋಡು ಬಾರಿಸ್ತದ ನೆಟ್ಟಗನ್ನ. ಇವ್ರು ಮನ್ಕೊಂಡಾರ ಬಿಡು, ನಾನು ಹೆಂಗೆ ಬಾರಿಸ್ಬೇಕು ಅನ್ನೋ, ಇಲ್ಲ ನೀ ಬಾರಿಸು, ನೀ ತಪ್ಪಿ ಇದನ್ನ ಅದನ್ನ ಕರೆಕ್ಟ್ ಮಾಡ್ಕೊ. ಇವ್ರು ಬೇಡಪ್ಪ ಬೇಡ, ಸಾಕು ಸಣ್ಣವದಿ ಅಂದ್ರೆ ಬಿಡೋದವ. ಇಲ್ಲಿಕ್ರೆ ಇವ್ರು ಬೇಡ ಅನ್ನತ್ತ ನಾವು ಬಾರಿಸವ, ಇದನ್ನ ಮಾಡ್ಬೇಕು ಅಂದ್ರೆ ಅದನ್ನ ಮಾಡಿ ತೋರಿಸ್ತಿದ್ದ. ಇದು ನಮ್ಮ ಮನ್ಯಾಗ ಎಲ್ಲ ನಮ್ಮ ರವಿಗಾತು ಎಲ್ಲಾರ್ಗಾತು ಇವ್ರು ಕಲ್ಸೋದಾತು ಒಂದು ರೀತಿಯಿಂದ ನಮ್ಮ ಮನ್ಯಾಗ ಇಷ್ಟು ಮಗನ್ಕಿಂತ ಸಮ ನೋಡ್ಕೊಂಡ. ತಬಲಾ ಅಭ್ಯಾಸ ಮಾಡಲಿಕ್ಕೆ ಅವ ಇಲ್ಲಿ ದೇಶಪಾಂಡೆ ನಗರಕ್ಕೆ ಬರ್ತಿದ್ದ, ಶೇಷಗಿರಿ ಹಾನಗಲ್ರ ಮನೆಗೆ. ಅಲ್ಲೇ ಗುರುಗಳ ಸೇವಾ ಮಾಡಿ ಅವ ಅಭ್ಯಾಸ ಮಾಡ್ತಾ ತಬಲಾ. ಈಗಿನ ಹಂಗೆ ಅವ ಫೀ ಕೊಟ್ಟು ರೊಕ್ಕ ಕೊಟ್ಟು ತಬಲಾ ಕಲೀಲಿಲ್ಲ. ಸೇವಾ ಮಾಡಿಕೊಂಡು ಗುರುಗಳು ಏನು ಹೇಳ್ತಾರ ಅದನ್ನು ಮಾಡಿ, ಅಲ್ಲಿ ಮನ್ಯಾಗ ಏನು ಕೆಲಸ ಹೇಳ್ತಾರೆ ಅದನ್ನು ಮಾಡಿ. ನನಗೆ ನೆನಪದ ಎಲ್ಲ ಗಣೇಶ ಚತುರ್ಥಿಗೆ ನವರಾತ್ರಿಗೆಲ್ಲ ಬಂತು ಅಂತಂತಂದ್ರೆ ಗುರುಗಳ ಮನೆಗೆಲ್ಲ ಸುಣ್ಣ ಹಚ್ತಿದ್ದ, ಒಳಗ ಹೊರಗ ಕೂಡೆ ಸುಣ್ಣ ಹಚ್ಚಿ ಅದನ್ನು ಆಪರಿ ಸೇವಾ ಮಾಡಿಕೊಂಡು ಗುರು ಸೇವಾ ಮಾಡಿಕೊಂಡು ಗುರುಗಳನ್ನು ತೃಪ್ತಿ ಮಾಡಿದ್ರ ಪರಿಣಾಮನ ಇವತ್ತು ಅವನಲ್ಲಿ ಇಂಥ ದೊಡ್ಡ ವಿದ್ಯಾ ಅವನಲ್ಲೇ ಬಂದದ ಎಂಬುದು ನನ್ನ ಭಾವನಾ. ನಾನು ತಬಲಾ ಶಾಸ್ತ್ರಬದ್ಧವಾಗಿ ಕಲಿಯೋದು ನಮ್ಮ ಗುರುಗಳ ಹತ್ರ ನಡೆದಿತ್ತು. ಅಕಂಪನಿಮೆಂಟ್ ಮಾಡಬೇಕು, ಅದು ಆಸೆ ನನಗೆ. ಯಾಕಂದ್ರೆ ತಬಲಾ ಸೋಲೋ ಎಲ್ಲೇ ಒಂದು ಕಡೆ ಯಾರೋ ಕರೀತಾರೆ, ಅವಕಾಶಗಳು ಕಡಿಮೆ. ಅಕಂಪನಿಮೆಂಟ್ ಮಾಡೋದ್ರಿಂದ ಎಸ್ಟಾಬ್ಲಿಷ್ಮೆಂಟ್ ಆಗೋದು ತಬಲಾ ಕಲಾವಿದನು. ನಾನಲ್ಲಿ ಬಾಲ್ಯಕ್ಕನವ್ರ ಮನೆಗೆ ಹೋಗ್ತಿದ್ದೆ. ನಮ್ಮ ಗುರುಗಳ ಮನೆ ಒಳಗೆ ನಾನು ಇಲ್ಲ ಅಂದರೆ ನಾನು ಬಾಲ್ಯಕ್ಕನವ್ರ ಮನೆಗೆ ಇರ್ತೀನಿ.
ಅಷ್ಟೇ ಗೊತ್ತು ನಂಗೆ. ಧಾರವಾಡದೊಳಗೆ ಮತ್ತು ಬೇರೆ ಏನೂ ಗೊತ್ತಿರಲಿಲ್ಲ. ಬಾಲ್ಯಕಾನವ್ರ ಮನೆಯೊಳಗೆ ಅಲ್ಲಿ ಯಾವಾಗಲೂ ಸಿತಾರ್ ನಡೀತಿರ್ತೈತಿ. ಶಿಷ್ಯರು ಎಲ್ಲ ಅವ್ರ ತಂದೆ ಕ್ಲಾಸ್ ತೊಗೊಳ್ತಿದ್ರು, ಅಣ್ಣ ತಮ್ಮಂದಿರು ಕ್ಲಾಸ್ ತೊಗೋತಿದ್ರು, ಬಾಲ್ಯಕಾನವರು ಕ್ಲಾಸ್ ತೊಗೋತಿದ್ರು. ಅಲ್ಲಿ ಹೋಗಿ ಕುಂದ್ರೋದು, ಸಮಯ ಸಿಕ್ಕೊಂಡು ಅವ್ರ ಜೊತೆ ಬಾರಿಸೋದು, ಇಲ್ಲಾಂದ್ರೆ ನಮ್ಮ ಪಾಟಿಗೆ ನಾವು ಬಾರಿಸೋದು ಕುಂದ್ರು. ಅಲ್ಲಿ ಒಂಥರ ಅದೊಂದು ವಾತಾವರಣ ಭಾಳ ಮಜಾ ಇತ್ತು. Ravi used to come and sit in the sitar class where my father used to take class, and he used to just play theka because his father wanted him to know how to the art of accompanying instrumental music. That he developed right from the age of I think 10. My father used to always admire him for his lay sadhana, and he used to always loved him, having him in the class and playing the theka. So that's how we were growing together, and we used to sit and practice hours together. This is all in my mind. It is all fresh memories. I always like to share. 77ರಲ್ಲಿ ನಾನು ಪ್ರತಿ ವರ್ಷ ಹೋಗ್ತಾ ಇದ್ದೆ ರೇವಣಕಾಂತ್ ಸಾಹೇಬ್ರ ಪುಣ್ಯತಿಥಿ ಮುಗಿಸ್ಕೊಂಡು ನಾವು ಎಲ್ಲ ಮನೆಯಲ್ಲಿ, ನಾನು ಬಾಲೆಖಾನು, ನಮ್ಮ ಬ್ರದರ್ಸು, ಅವ್ರ ಬ್ರದರ್ಸ್ ಎಲ್ಲ ಕೂತು ನಾವು 11 ಗಂಟೆಗೆ ಕಾರ್ಡ್ಸ್ ಆಡ್ಕೊತ ಕೂತಿದ್ದೆವು. ಬಾಲೆಖಾನ್ ಅವ್ರ ಮನೇಲಿ ಮಾಡಿ ಮೇಲೆ ಒಂದು ರೂಮ್ ಇತ್ತು. ಇವನು ಬಂದು ನಾನು ಈ ಮೂಲ್ಯಾಗ ಒಂದು ಸ್ವಲ್ಪ ತಬಲಾ ಬಾರ್ಸ್ಕೊತ ಪ್ರಾಕ್ಟೀಸ್ ಮಾಡ್ಕೊತ ಕೂಡ್ಲಾ ಅಂತ ಕೇಳ್ದ. ಕೂಡು ಅದಕ್ಕೇನಂತೆ ಅಂತಂದೆ. ತಬಲಾ ಡಗ್ಗ ಅಲ್ಲೇ ಕ್ಲಾಸಲ್ಲಿದ್ದು 2 ತೊಗೊಂಡು 11 ಗಂಟೆಗೆ ಅವನು ಹಿಂಗೆ ಕಾರ್ನರ್ಬೇಕು, ನಾವು ಕರೆಂಟ್ ಇಸ್ಪೆಟ್ ಆಡ್ತಾ ಕೂತಿದ್ವಿ. ಅವನು ತನ್ನ ಪಾಡಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತಿದ್ದ. 11 ಗಂಟೆಗೆ ಅವನು ಒಂದು ಲಯ ಈ ಲಯ ಸ್ಟಾರ್ಟ್ ಮಾಡಿದವನು ಸಾಯಂಕಾಲ 5 ಗಂಟೆವರೆಗೆ ನಾನ್ ಸ್ಟಾಪ್ ಕಂಟಿನ್ಯೂಸ್ ಒಂದೇ ಕಡೆ ಕೂತು ಬಾರಿಸ್ತಾ ಇದ್ದವನು. 5 ಗಂಟೆಗೆ ಸಾಕು ಹೋಗೋಯಿಂದ ಅಂತ ಹೇಳ್ದ ನಾನು ಅವನಿಗೆ. 11 ಗಂಟೆ ಇರೋದು 5 ಗಂಟೆವರೆಗೆ ಕೂತಿದ್ವಿ, ಬೇಜಾರಾಗಲ್ವಾ ನಿನಗೆ ಅಂತ ಕೇಳಿದೆ. ಇಲ್ಲ, ನಾನು ಎಷ್ಟು ಬಾರಿಸಿದ್ರು ಬೇಜಾರಾಗೋದಲ್ಲ ಅಂತ ಅವನು ನನಗೆ ಹೇಳ್ದ.